ಬೇರೆ ಹುಡುಗರಾಗಿದ್ರೆ ನಾಟಕದ ಸಹವಾಸನೆ ಬೇಡ ಅಂತ ದೂರ ಹೋಗ್ಬಿಡ್ತಿದ್ರೇನು. ಆದ್ರೆ ನಮ್ಮ ಮುತ್ತುರಾಜ್ ಅದೇ ಸ್ಟೇಜ್ ಮೇಲೆ ಪಳಗ್ಬಿಟ್ಟ. ಆಂಜನೇಯನ ನೋಡ್ಬಿಟ್ಟು ಅವನು ಗುರುತು ಹಿಡಿತಾನೆ, ಅವರುಗಳು ಅವನ ಗುರುತು ಹಿಡಿತಾರೆ. ಏನಂತ ಗುರುತು ಹಿಡಿತಾರೆ? ರಾಮರು ಲಕ್ಷ್ಮಣನ್ ಹೇಳ್ತಾರೆ, ನೋಡು ಅವನ ಕಿವಿನಲ್ಲಿ ಶೋಭಿಸ್ತಾ ಇದೆಯಲ್ಲ ಕರ್ಣಕುಂಡಲ್ಗಳು ನೋಡ್ತಾ ಹೇಗೆ ಹೊಳಿತಾ ಇರುತ್ತೆ, ಯಾರಿಗೂ ರಾಮನ ವಿನಃ ಇನ್ಯಾರಿಗೂ ಅದು ಕಣ್ಣಿಗೆ ಕಾಣಿಸಲ್ವಂತೆ. ಆವಾಗ ಆ ಶಬ್ದ ಆಂಜನೇಯನ ಕಿವಿಗೆ ಬಿದ್ದ ತಕ್ಷಣ ಅವ್ರ ತಾಯಿ ಅಂಜನಾದೇವಿ ಹೇಳಿದ್ಲಂತೆ, ಹೀಗೆ ನಿನ್ನ ಕರ್ಣದಲ್ಲಿ ಇರ್ತಕ್ಕಂತಹ ಕುಂಡಲಗಳು ಯಾವ ಮಹಾನುಭಾವನಿಗೆ ಸಿಗುತ್ತೋ ಕಾಣುತ್ತೋ ಅವನೇ ಅಪ್ಪ ನಿನ್ನ ದೇವರು, ಗುರು, ದೈವ ಎಲ್ಲ ಅವನೇ, ಶ್ರೀಮನ್ನಾರಾಯಣ ಅವನೇ, ಅವನ ಬಿಡಬೇಡ, ಗಟ್ಟಿಯಾಗಿ ಹಿಡ್ಕೊ ಅಂತ ಹೇಳಿದ್ಲಂತ ಹಿಂದೆ. ಅದು ಇವನಿಗೆ ಕಿವಿಗೆ ಬೀಳ್ತಾರೆ. ಅವ್ರು ಯಾರು? ಶ್ರೀರಾಮರು ಹೇಳಿದ್ದು. ನೋಡ ಅವನ ಕಿವಿಲಿ ಕರ್ಣಕುಂಡಲ್ಗಳನ್ನ ನೋಡಿದ್ಯಾ ಅಂತಂತ. ಆಗ ರೋಮಾಂಚನವಾಗುತ್ತಾ. ಅದು ಕೇಳ್ಬಿಟ್ಟು ಇಂತಿವರ ನುಡಿ ಅದೂರದಲ್ಲಿ ಕೇಳಿ, ಇದೇನಪ್ಪ ರಾಜ್ಕುಮಾರ್ ಹರಕತೆ ಮಾಡ್ತಾ ಇದ್ದಾನ ಅಂತ ತಿಳ್ಕೊಬಿಡಿ. ಇಂತೂ ಇವರ ನುಡಿ ಅದೂರದಲ್ಲಿ ಕೇಳಿ ಸ್ವಾರ್ಥದಲ್ಲಿ ಸಂತಸವ ತಾಳ್ದೆ ಎನ್ನಮ್ಮ ಎನ್ನಮ್ಮ ಮುನ್ನೊಂದು ನುಡಿಯೇ, ಎನ್ನಮ್ಮ ಮುನ್ನೊಂದು ನುಡಿಯೇ, ಅದು ಇಂದು ಸಮ್ಮತದಿ ನಿಜವಾಯಿತು ತಿಳಿಯೇ. ಈಗ ರಾಜ್ಕುಮಾರ್ ಅಭಿನಯದ ಬಗ್ಗೆ ಮಾತಾಡಿದ್ರೆ ಅವರು ಯಾರನ್ನು ಅನುಕರಿಸಿಲ್ಲ, ಯಾರನ್ನು ಕಾಪಿ ಮಾಡಿಲ್ಲ, ಎಲ್ಲರನ್ನು ನೋಡ್ತಿದ್ರು. ನನಗೆ ಗೊತ್ತಿರೋ ಹಾಗೆ ವಿಂಗ್ಸ್ ಅಲ್ಲಿ ನಿಂತ್ಕೊಂಡು ಯಾರು ಪಾತ್ರ ಮಾಡಿದ್ರು ವಿಂಗ್ಸ್ ಅಲ್ಲಿ ನಿಂತ್ಕೊಂಡು ನೋಡ್ತಿದ್ರು. ಅದು ರಾಘವೇಂದ್ರ ಇರ್ಬೋದು, ಶ್ರೀಕಂಠ ಮುತ್ತಿ ಇರ್ಬೋದು, ಅಥವಾ ಇನ್ಯಾರು ಬಂದು ಕೂಡ ನಟ ಭಯಂಕರ ಬಂದಾಗ ಅದನ್ನು ಕೂಡ ನೋಡ್ತಿದ್ರು. ಈ ನೋಡಿದ ಮೇಲೆ ಅದನ್ನು ಕಾಪಿ ಮಾಡಕ್ ಹೋಗ್ತಿಲ್ಲ. ಅವ್ರಿಗೆ ತಾವೇ ತಮ್ಮಲ್ಲೇ ಒಂದು ಅದರ ಬಗ್ಗೆ ಒಂದು ಅಭಿಪ್ರಾಯ ಮಾಡಿಕೊಂಡು ಅದನ್ನೇ ಒಂದು ತನ್ನ ಧೋರಣೆಯನ್ನಾಗಿ ಮಾಡಿಕೊಂಡು ಅದಂತೆ ಪಾತ್ರ ವಹಿಸಿದ್ದು ನಾನು ನೋಡಿದ್ದೇನೆ. ಅದರಿಂದ ಅವರಲ್ಲಿ ಒಂದು ಅನುಕರಣೆ ಪ್ರವೃತ್ತಿ ಕಾಣಿಸ್ತಲ್ಲ. ಆದ್ರೆ ಎಲ್ಲಾ ಪ್ರಭಾವಗಳ ಮೇಲೆ ಇದೆ. ಅದು ಒಂದ್ರಿದ್ರೆ ಆ ಪಾರ್ಸಿ ಕಂಪನಿ ಅಂತ ಹೇಳ್ತೀವಲ್ಲ, ಅದರ ಒಟ್ಟಿನ ಪ್ರಭಾವ ಎಲ್ಲರಲ್ಲೂ ಕಾಣಬಹುದು. ಇದು ನಮ್ಮ ರಾಜ್ಕುಮಾರ್ ಮಾತ್ರ ಅಲ್ಲ, ಇದು ಪೃಥ್ವಿರಾಜ್ ಕಪೂರಲ್ಲೂ ಕೂಡ ಇಂಥ ಒಂದು ಅಭಿನಯ ಶೈಲಿಯನ್ನು ಕಾಣಬಹುದು. ಅವರದೇ ಒಂದು ಮ್ಯಾನರಿಸಮ್ ಅಂತ ಹೇಳ್ಬೋದು, ಅದು ರಾಜ್ಕುಮಾರ್ ಅಲ್ಲಿ ನೋಡಬಹುದು. ಅದರಂತೆ ಈ ರಾಜ್ಕುಮಾರ್ ಶ್ರೇಷ್ಠ ನಟರು, ಉತ್ತಮ ನಟರು ನಾವೆಲ್ಲ ಒಪ್ಕೊಂಡಿದ್ದೇವೆ. ಆದ್ರೆ ಅಭಿನಯ ಶೈಲಿ ಬಗ್ಗೆ ಶಾಸ್ತ್ರೀಯವಾಗಿ ಹೇಳೋದಾದ್ರೆ ಇದು ಬಹಳ ಕಷ್ಟ. ಶಾಸ್ತ್ರೀಯವಾಗಿ ಹೇಳಕ್ ಸಾಧ್ಯ ಇಲ್ಲ. ಇದು ಡೂಯಿಂಗು, ಬೀಯಿಂಗು ಅಥವಾ ನಾ ಬಿಕಮಿಂಗ್ ಹೇಳೋದ್ರಲ್ಲಿ ಇದು ಎಲ್ಲಿ ಬರುತ್ತೆ? ಅದು ರಾಜ್ಕುಮಾರ್ ಅಲ್ಲಿ ಕೂಡ ಆಗ್ಲಿ ಅಥವಾ ಇನ್ಯಾವ ನಟನೆ ಆಗಿರ್ಲಿ, ಅದು ಡೂಯಿಂಗು ಬೀಯಿಂಗ್ ಮಧ್ಯದಲ್ಲಿ ಇರಬಹುದು ಅಥವಾ ಬೀಯಿಂಗ್ ದಾಟಿರ್ಬೋದು. ಬಿಕಮಿಂಗ್ ಅಂತ ಬಹಳ ಇದು ಅಪರೂಪವಾದ್ದು ಅಂತ ಹೇಳ್ಬೋದು. ಎನ್ನ ರಕ್ಷಿಸುವ ದೊರೆ ಬಂದ, ಎನ್ನ ರಕ್ಷಿಸುವ ದೊರೆ ಬಂದ, ಎನ್ನ ರಕ್ಷಿಸುವ ದೊರೆ ಬಂದ, ಚಿಂತೆ ಇನ್ನೇತಕಾವುವ. ನಮಗೆ ನಮಸ್ಕಾರ ಅಂದ್ರೆ ಏನ್ ಅಗ್ರಜ ಅಲ್ಲ, ನಿನ್ನ ದೇವರೇನು ಮೂಕನೆ? ಎಷ್ಟು ಮಾತನಾಡಿಸಿದ್ರೆ ಮಾತನಾಡೋದೇ ಇಲ್ಲ. ಅವನನ್ನು ಮಾತನಾಡಿಸುವ ರೀತಿಯಲ್ಲಿ ಮಾತನಾಡಿಸಿದರೆ ಆಗ ಮಾತನಾಡಬಹುದು. ಮಾತನಾಡಿಸುವ ರೀತಿಯಲ್ಲಿ ಹಾಗಾದ್ರೆ ಇನ್ಯಾವ ರೀತಿ ಮಾತನಾಡಿಸಬೇಕು ನನಗಂತೂ ತಿಳಿಯುವುದು ಅಲ್ಲ. ಹೀಗೆ ಮನಸ್ಸಿಗೆ ಬಂದಂತೆ ಹುಚ್ಚು ಹುಚ್ಚಾಗಿ ಕುಣಿಯುತ್ತಾ ದೀಪಗಳನ್ನು ಹಚ್ಚಿಕೊಂಡು ಆಡಂಬರವಾಗಿ ಘಂಟೆ ಬಾರಿಸಿಬಿಟ್ಟ ಮಾತ್ರಕ್ಕೆ ಮೋಕ್ಷ ಸಿಕ್ಕುವುದೇ? ಬೆಳಗ್ಗೆ ಇದ್ರೆ ಮಂಗಳಾರತಿ, ಮಧ್ಯಾಹ್ನ ಭೋಗಾರತಿ, ಸಾಯಂಕಾಲ ಸಂಧ್ಯಾ ಆರತಿ, ರಾತ್ರಿ ಆಯ್ತು ಅಂದ್ರೆ ರಾಗಾರತಿ. ಹೀಗೆ ಆರತಿ ಮಾಡಿ ಮಾಡಿ ಸಾಯುವುದಲ್ಲದೆ ಇದರಿಂದ ಪ್ರಯೋಜನವಂತೂ ಏನೂ ಇಲ್ಲ. ಅಂದರೆ ನಿನ್ನ ದೃಷ್ಟಿಯಲ್ಲಿ ಪರಮಾತ್ಮನೇ ಇಲ್ಲವೇ? ಹೌದು, ಇಲ್ಲ. ಪರಮಾತ್ಮನಿದ್ದರೆ ಅದು ಪ್ರಕೃತಿ ಒಂದೇ.